ಸೀಮೆಯ ಆ ಜಿಲ್ಲೆಯ ರೈತರು ಕೃಷಿ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ. ಅದರಲ್ಲೂ ರೇಷ್ಮೆ ಬೆಳೆಯಲು ಬಳಸುವ ಹಿಪ್ಪುನೇರಳೆ ಸೊಪ್ಪನ್ನ ಬೆಳೆಸುವ ರೈತರು ಇದೀಗ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಆ ಪ್ರಯೋಗ ಏನು ಅಂತೀರಾ? ಇದು ಬಯಲು ಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿನ ರೈತರು ಸಿಲ್ಕ್, ಮಿಲ್ಕ್, ವೆಜಿಟೇಬಲ್, ಫ್ಲವರ್ ಬೆಳೆಯೋದ್ರಲ್ಲಿ ನಿಸ್ಸೀಮರು. ಸಿಲ್ಕ್ ಅಂದರೆ ರೇಷ್ಮೆ ಕೃಷಿ ಮಾಡುತ್ತಿರುವ ಈ ಭಾಗದ ರೈತರು ಸಾಮಾನ್ಯವಾಗಿ ಹಿಪ್ಪುನೇರಳೆ ಸೊಪ್ಪನ್ನ ರೇಷ್ಮೆ ಹುಳು ಮೇಯಿಸಲು ಇಲ್ಲವೇ ಜಾನುವಾರುಗಳಿಗೆ ಮೇವಿಗಾಗಿ ಬಳಸುತ್ತಿದ್ರು. ಹಲವಾರು ಬಾರಿ ಹಿಪ್ಪುನೇರಳೆ ಸೊಪ್ಪು ಯಥೇಚ್ಛವಾಗಿ ಬೆಳೆದಿದ್ದಾಗ ಕೊಳ್ಳುವವರಿಲ್ಲದೆ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದರು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಗೌರಿಬಿದನೂರು ತಾಲೂಕಿನ ಆಂಧ್ರ ಪ್ರದೇಶದ ಗಡಿ ಭಾಗದ ನಗರಗೆರೆ ಸುತ್ತಮುತ್ತಲಿನ ರೈತರು ಹೊಸ ಐಡಿಯಾ ಮಾಡಿದ್ದಾರೆ. ಸರ್, ನಮ್ಮ ಹೆಸರು ನಾಗಮ್ಮ. ಇದು ರೇಷ್ಮೆ ಸೊಪ್ಪು ಎಲ್ಲ ಇದು ಮಾಡ್ತಾರೆ. ಏನೋ ಮೆಡಿಷನ್ಗೆ ಹೋಗುತ್ತಂತೆ. ನಾವು ಇಲ್ಲಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಪರವಾಗಿಲ್ಲ, ಇಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್. ಪರವಾಗಿಲ್ಲ ಸರ್, ಏನು ಪರವಾಗಿಲ್ಲ. ಏನೋ ಅವರು ಬಂದು ನಮಗೂ ಇಕ್ಕಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ಕೆ. ನಮಗೂ ಸ್ವಲ್ಪ ಆದಾಯನೇ ಆಯಿತು, ಚೆನ್ನಾಗಾಯಿತು. ನಮಗೂ ಪರವಾಗಿಲ್ಲ. ಎಲ್ಲರಿಗೂ ಕೆಲಸ ಕೊಟ್ಟವ್ರೆ. ಏನೋ ಇದರಲ್ಲೂ ಸ್ವಲ್ಪ ನಾವು ಒಂದು ಸ್ವಲ್ಪ ಊಟ ಮಾಡ್ಕೊಂಡಿದ್ದೀವಿ. ಎಲ್ಲ ಮಿಷನ್ಗೆ ಹಾಕ್ತಾರೆ, ಕಟ್ ಮಾಡಿಕೊಡ್ತಾರೆ, ಬಿಸಿಲಿಗೆ ಹಾಕ್ತಾರೆ. ಎಲ್ಲ ಆಮೇಲೆ ತುಂಬಿದ ಚೀಲಗೆಲ್ಲ ತುಂಬ್ತಾರೆ. ಎಲ್ಲ ಲೋಡ್ಗೆ ಹೋಗ್ಬೋತಾ ಇರ್ತದೆ, ಲೋಡ್ಗೆ ಹೋಗುತ್ತೆ. ಮಾವುದು ಇದೆಲ್ಲ ಇದು ಮಾಡ್ತಾರೆ ಸರ್. ಅದು ಯಾರೋ ಒಬ್ಳು ಹೋಗ್ತಾಯಿದ್ರು. ಇದೆಲ್ಲ ಜಾಸ್ತಿ ಜನಗೆ ಕೆಲಸ ಕೊಟ್ಟವ್ರೆ ಪಾಪ. ಮೊದಲೆಲ್ಲ ಕುರಿಗೆ, ಹಸುಗೆ ಎಲ್ಲ ಹಾಕ್ತಾಯಿದ್ದೀನಿ ಸರ್. ಆಗ್ತಾಯಿದ್ದೀರಿ ಸರ್. ರೇಷ್ಮೆ ಸೊಪ್ಪು ಅಂತಲೇ ಕರೆಯುವ ಹಿಪ್ಪುನೇರಳೆ ಸೊಪ್ಪನ್ನು ಔಷಧ ತಯಾರಿಸಲು ಬಳಸುತ್ತಾರಂತೆ. ಇದನ್ನು ಮನಗಂಡ ರೈತರು ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ತಾವು 100 ಎಕರೆ ಪ್ರದೇಶದಲ್ಲಿ ಬೆಳೆದ ಹಿಪ್ಪುನೇರಳೆ ಸೊಪ್ಪನ್ನ ಕಟಾವು ಮಾಡಿ ಒಣಗಿಸಿ ಪುಡಿ ಮಾಡಿ ಮೂಟೆಗಳಲ್ಲಿ ತುಂಬಿ ಗುಜರಾತ್, ತೆಲಂಗಾಣ, ಆಂಧ್ರ ಪ್ರದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ರೈತರಿಗೆ 1 ಕ್ವಿಂಟಾಲ್ ರೇಷ್ಮೆ ಸೊಪ್ಪಿಗೆ ಬರೋಬ್ಬರಿ 8,000 ರೂಪಾಯಿ ಸಿಗುತ್ತದೆ. 1 ಎಕರೆಗೆ ಅಂದಾಜು 20,000 ರೂಪಾಯಿ ಸಂಪಾದಿಸುತ್ತಿದ್ದಾರೆ ಎನ್ನುತ್ತಿದ್ದಾರೆ ವರ್ತಕರು. ರೈತರ ಹತ್ರ ತಗೊಂಡು ಚಾಪಿಂಗ್ ಮಾಡ್ತೀವಿ. ಈ ಸಮ್ಮರ್ ಸೀಸನಲ್ಲಿ ರೈತರಿಗೆ ಬೆಳೆ ಬರಲ್ಲ. ಅದರಿಂದ ನಾವೇನು ಮಾಡ್ತೀವಿ, ತಗೊಂಡು ರೈತರಿಂದ ತಗೊಂಡು, ಯಾಕಂದರೆ ಅವರು ಲಾಸ್ ಆಗಬಾರ್ದು. ಅದರಿಂದ ಏನು ಮಾಡ್ತೀವಿ, ಇದನ್ನು ಚಾಪಿಂಗ್ ಮಾಡಿಬಿಟ್ಟು ಈ ವಿಜಯವಾಡ, ಗುಜರಾತು, ಹೈದರಾಬಾದು ಈ ಕಡೆ ನಾವು ಕಂಪ್ನೀಸ್ಗೆ ಕಳಿಸ್ತೀವಿ ಇದನ್ನು. ಆಮೇಲೆ ಇದರಿಂದ ಒಂದು ಲಿಕ್ವಿಡ್ ತೆಗಿತಾರೆ, ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು. ಆ ಲಿಕ್ವಿಡ್ ತೆಗೆದು ಆಮೇಲೆ ಅವ್ರೇನು ಮಾಡ್ತಾರೆ, ಏನಾದರೂ ವೇಸ್ಟ್ ಇರುತ್ತೋ ಅದು ಗೊಬ್ಬರ ಇದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಆ್ಯಕ್ಚುಲಿ ನಾವು ಕ್ವಿಂಟಾಲ್ಗೆ ಇಷ್ಟು ಅಂತ ಕೊಡ್ತೀವಿ. ಟನ್ನೇಜ್ ಹಸಿ ತೊಗೊಂಡು ನಾವು ಡ್ರೈ ಮಾಡಿಬಿಟ್ಟು ನಾವು ಅವ್ರಿಗೆ ಇದು ಮಾಡ್ತೀವಿ. ಆ್ಯಕ್ಚುಲಿ ಅವ್ರು ವೇಸ್ಟ್ ಅವ್ರು ಏನು ಮಾಡ್ತಾರೆ, ಹಸುಗೆ ಅದು ಇದು ಹಾಕ್ಬಿಡ್ತಾರೆ. ಅವ್ರಿಗೇನು ವೇಸ್ಟ್ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಅವ್ರ ಹತ್ರ ತೊಗೊಂಡು ಅದನ್ನು ನಾವು ಡ್ರೈ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತೀವಿ. ಇದು ಜಾಸ್ತಿ ಇರೋಲ್ಲ, ಸಮ್ಮರಲ್ಲಿ ಮಾತ್ರ 1 ಮಂತ್ ಇರುತ್ತೆ ಅಷ್ಟೇ. ಟನ್ನೇಜ್ಗೆ 1 ಟನ್ಗೆ ಅವ್ರಿಗೆ ಒಂದು ಅರ್ಧ ಎಕರೆ ತೊಗೊಂಡ್ರೆ ಒಂದು 2 ಟನ್ನು ಹಂಗೆ ಬರುತ್ತೆ. ಓಕೆ, 16,000, 20,000ವರೆಗೂ ಬರುತ್ತೆ ಅರ್ಧ ಎಕರೆಗೆ. ಸುಮ್ಮನೆ ಬಿಸಾಕೋಬೋದು, ತೊಗೊಂಡು ಈ ಥರ ಮಾಡ್ಕೊತಾರೆ. ಒಟ್ಟಾರೆ ಕಡಿಮೆ ಬಂಡವಾಳದಲ್ಲಿ ಬೆಳೆಯುವ ಹಿಪ್ಪುನೇರಳೆ ಸೊಪ್ಪನ್ನ ಒಣಗಿಸಿ ಒಳ್ಳೆಯ ಬೆಲೆಗೆ ಮಾರಬಹುದು ಅಂತ ಕಂಡುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಉತ್ತಮ ಲಾಭ ಪಡೆಯುತ್ತಿದ್ದು, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ವಿನೂತನ ಪ್ರಯೋಗ ಮಾಡಿರುವ ಇಲ್ಲಿನ ರೈತರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.